ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಟು ವಿ ಜಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ಸ್ ಏನಂತ ಅಂದರೆ, ನನ್ನ ಹೇರ್ ಇಷ್ಟು ಸೊಕ್ಕಲ ಕಾಣಿಸ್ತಾ ಇದೆಯಲ್ಲ, ಅದನ್ನು ಹೋಗಿ ಒಂಚೂರು ರಿಪೇರ್ ಮಾಡಿಸ್ಕೊಂಡು ಬರೋಣ ಅಂತ ಸಲೂನಿಗೆ ಹೋಗ್ತಾ ಇದ್ದೀನಿ. ನನ್ನ ಕಣ್ಣೆಲ್ಲ ಯಾಕೆ ಈ ಥರ ಪಫಿ ಐಸ್ ಥರ ಇದೆ ಅಂದರೆ, 2 ಡೇಸಿಂದ ಹುಷಾರಿಲ್ಲ ಸಿಕ್ಕಾಪಟ್ಟೆ. ಬಟ್ ಆದರೂ ಶೋಕಿ ಬಿಡಲ್ಲ ಅಲ್ಲ ಹೆಣ್ಮಕ್ಳು ನಾವು. ಸೊ ಹೋಗ್ತಾ ಇದ್ದೀನಿ, ಬನ್ನಿ ಇವತ್ತು ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ಬಾಯ್. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಅತ್ತಿಗೆಗೇನು ಹೇಳ್ಬೇಡಿ, ಹೇಳ್ಕೊಂಡು ಬಂದಿದ್ದೀನಿ ನಾನೇ ಒಬ್ಳಿಗೆ ಕುತ್ಕೊಳ್ಳೋಕ್ಕಾಗಲ್ಲ ಅಂತ. ಇಲ್ಲೇ ಮನೆ ಹತ್ರ ಇರೋ ಇಲ್ಲಿಂದ 100 ಮೀಟರ್ಸ್ ಮನೆ ಇದೆ, ಅಲ್ಲಿಗೆ ಕರ್ಕೊಂಡ್ಬಂದಿದ್ದೀನಿ ಆಯ್ತಾ. ಯಾರು ಏನು ಹೇಳ್ಬಿಡಿ. ಅಷ್ಟೇ. ಇವ್ರ ಹೆಸರು ದೀಪಾ ಅಂತ. ಮೈಕು ನನ್ನ ಹತ್ರ ಇದೆ, ಇನ್ನೊಂದು ಕೊಡ್ಲಾ? ಮಾತಾಡ್ತೀರಾ? ನಂದು ಮಾತ್ರ ಈ ಥರ ಫುಲ್ ಕೆಂಚ ಕೂದಲು. ಏನನ್ಸುತ್ತೆ? ಕರೆಕ್ಟ್ ತಾನೆ? ಇವತ್ತು ಹೊಸದಾಗಿ ಯಾವತ್ತು ಮಾಡ್ತಿರೋ ಹೊಸ ಟ್ರಯಲ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ? ಹೇರ್ ಕಲರ್ ಮಾಡಿಸ್ತಾ ಇದ್ದೀನಿ. ಯಾವ ಕಲರ್ ಮಾಡಿಸ್ತೀನಿ ಅಂತ ವೆಯ್ಟ್ ಮಾಡಿ, ನನಗೂ ಗೊತ್ತಿಲ್ಲ. ಬಿಕಾಸ್ ನಂದು ಫಸ್ಟ್ ಟೈಮ್. ಕೆಟ್ಟದಾಗ ಕಾಣಿಸಿಲ್ಲ ಅಂದರೆ ಸಾಕು. ರೆಕಾರ್ಡ್ ಮಾಡ್ತಿದ್ಯಾ? ಹ್ಞೂ. ಏನು ಸಮಸ್ಯೆ ಅಂದರೆ, ಇವ್ರು ಮಾತಾಡೋದು ನನಗೆ ಅರ್ಥ ಆಗಲ್ಲ, ನಾನು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ. ನಾನೇನೋ ಹೇಳಿದ್ದೀನಿ, ಅವ್ರೇನೋ ಅರ್ಥ ಮಾಡ್ಕೊಂಡಿದ್ದಾರೆ. ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಎಲ್ಲಾದರೂ ನಮ್ಮ ಕನ್ನಡದವ್ರು ಇದ್ರೆ ನೋಡಿ, ನೆಕ್ಸ್ಟ್ ಟೈಮ್ ನಂಗೆ ರೆಫರ್ ಮಾಡಿ ಆಯಿತಾ. ಅಲ್ಲಿ ಹೋಗ್ಬಿಟ್ಟು ಏನಾದರೂ ಸರ್ವಿಸ್ ತೊಗೋತೀನಿ. ಫುಲ್ ಕಂಪ್ಲೀಟ್ ಎಲ್ಲರೂ ಕನ್ನಡದವ್ರು ಇರಬೇಕು, ಕನ್ನಡದಲ್ಲೇ ಮಾತಾಡ್ಕೊಂಡು ಕನ್ನಡದಲ್ಲೇ. ಇವ್ರ ಹತ್ರ ಮಾತಾಡೋಕ್ಕೇನೂ ಇಲ್ಲ. ಬಂದು ಅರ್ಧ ಗಂಟೆಗೇನೆ ಆಗಲೇ ನಿದ್ದೆ ಬರ್ತಾ ಇದೆ. ಇನ್ನು 4 hours ನನ್ನ ಜೊತೆ ಕರ್ಕೊಂಬಂದಿರೋ ಕಂಪ್ನಿ ಹೆಂಗಿದೆ ಅಂತ ಅಂದರೆ, ಅವಾಗಿಂತ ಹಿಂಸೆ ಇಡ್ತಾ ಇದ್ದಾರೆ ನನಗೆ. ದಯವಿಟ್ಟು ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಎಲ್ಲಾದ್ರೂ ಹೋಗೋಂಗಿದ್ರೆ ಒಳ್ಳೆ ಫ್ರೆಂಡ್ನ ಅಥವಾ ಒಳ್ಳೆ ಕಂಪ್ನಿನ ಕರ್ಕೊಂಡೋಗಿ. ಈ ಥರ ಹಿಂಸೆ ಕೊಡೋ ಕಂಪ್ನಿನಂತೂ ದಯವಿಟ್ಟು ಕರ್ಕೊಂಡು ನಾನೇನಮ್ಮ ಹಿಂಸೆ ಕೊಟ್ಟೆ ನಿಂಗೆ? ಅಲ್ಲ, ಇಲ್ಲಿ ಮಧ್ಯದಲ್ಲಿ ಕೂತವ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಒಬ್ರಿಗೆ ಹೇಳು, ಇಬ್ರು ಕಂಪ್ನಿಗೆ ಬಂದಿರೋದು. ಇನ್ನೊಬ್ರು ಬಂದಿದ್ದಾರೆ, ದೇವ್ರ ತರ ಕುತ್ಕೊಂಡಿದ್ದಾರೆ. ಅದೇ ದೇವ್ರು ಒಂದು ಭಾಗ ಆದ್ರೆ ನಮ್ಮ ಅತ್ತಿಗೆ ಇನ್ನೊಂದು ಭಾಗ ಜಾಸ್ತಿ ಆಯ್ತು ಅನ್ಸುತ್ತೆ. ಸಾಕು. ಲಂಚ್ ಅಲ್ಲೋಗ್ತೀನಲ್ವಾ? ನೀನ್ ಹೆಂಗ್ ಬರ್ತೀಯಾ? ಹಿಂಗೆ ಬರ್ತೀನಿ, ಪರವಾಗಿಲ್ಲ, ನಂಗೆ ನಾಚಿಕೆನೇ ಇಲ್ಲ. ತಲೆ ಮೇಲೆ ಒಂದು ಬಟ್ಟೆ ಹಾಕೊಂಡು ಹಿಂಗೆ ಹೋಗ್ಬಿಡೋಣ. ಅವಾಗಿಂದ ತಲೆ ಮೇಲೆ ಇದೊಂದು 10 kg ಹಾಕೊಂಡು ಕುತ್ಕೊಂಡಂಗಾಗಿದೆ ಆಯಿತಾ. ಸಾಕಾಯಿತು. ಸೊ ಕಾಫಿ ತರಿಸ್ಕೊಂಡು, ಕಾಫಿ ಕುಡಿದು, ಒಂದು ಬರ್ಗರ್ ತರಿಸ್ಕೊಂಡು ತಿಂದು ಕುತ್ಕೊಂಡಿದ್ದೀನಿ. ಹೇರ್ ಕಲರಿಗೆ 2 hours ಆಗಿದೆ ಗುರು. 2 hours 11:30 ಹಂಗೆ ಬಂದಿದ್ದು. ಅವರೊಂದು ಹಾಫ್ ಆನ್ ಅವರ್ ಲೇಟ್ ಮಾಡಿದ್ರು ಬರೋದಕ್ಕೆ. 12ಗೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಟೈಮ್ ಎಷ್ಟು? 2:15. ಲಾಂಗ್ ಹೇರ್ ಇದ್ರೆ ಇದೊಂದು ಸಮಸ್ಯೆ ತಾನೇ. ಎಷ್ಟೊತ್ತಿಗೆ ಟೈಮು? 3:45. ಇನ್ನು ಹೇರ್ ಕಲರಿಂಗ್ ಪ್ರೊಸೆಸ್ ಅಲ್ಲೇ ಇದೀವಿ. ಹೇರ್ ಕಲರ್ ಮುಗ್ದದೇನೋ ತಲೆಗೆ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮಿನಿಮಮ್ 4 to 5 hours ಬೋಟಾಕ್ಸ್ ಮಾಡಕ್ಕೆ ತೊಗೊತಾರೆ. ನಾನು ಬಂದಿದ್ದು 11:30. ದಿನ ಎಲ್ಲ ಹೋಗ್ಬಿಡೋದು. ಸುಮ್ಮನೆ ಶಾರ್ಟ್ ಹೇರ್ ಮಾಡಿಸ್ಕೊಳ್ಳೋದು ಬೆಟರ್ ಅಂತ ನಂಗೆ ಅನ್ಸುತ್ತೆ. ಏನಂತೀರಾ? ಕಟ್ ಮಾಡಿಸ್ಕೊಂಡು ಹೋಗ್ಬಿಡ್ಲಾ? ಇದೆಲ್ಲ ಮಾಡಿಸ್ಕೊಳ್ಳೋದು ಬೇಡ, ನಂಗೆ ಇಷ್ಟೊತ್ತು ವೆಯ್ಟ್ ಮಾಡೋದು ಬೇಡ, ಸಾಕಾಯಿತು. ಇವತ್ತು ಬೆಳಿಗ್ಗೆ ಹೆಂಗೆ ಮನೆಯಿಂದ ಹೊರಟೆ, ಈಗಲೂ ಹಾಗೆ ಕಾಣಿಸ್ತಾ ಇದೆ ಅಂತಾನೆ ನೋಡಿ. ಕೂದಲೆಲ್ಲ ಕೆದ್ರುಕೊಂಡು ಅಟ್ಲೀಸ್ಟ್ ಬೆಳಿಗ್ಗೆ ಆದರೂ ಅಟ್ಲೀಸ್ಟ್ ಚೆನ್ನಾಗಿದೆ. ಈ ಕಲರ್ ಮಾಡಿಸಿರೋದು ಕಾಣಿಸಲ್ಲ, ನನಗೆ ಕಾಣಿಸಲ್ಲ. ಬಟ್ ಹಸಿವಾಗ್ತಾ ಇದೆ ಅಂತ ಮಟನ್ ತಿಂತಾ ಇದ್ದೀನಿ. ನಮ್ಮಮ್ಮ ಬೈತಾರೆ ವೆಜ್ ತಿಂದರೆ, ಅದಕ್ಕೆ ಮಟನ್ ತಿನ್ಕೊಂಡು
ಇನ್ನೊಂದು 5 ಅವರ್ ಸಲೂನಲ್ಲಿ ಕುತ್ಕೊಂಡು ಮುಗಿಸ್ಕೊಂಡು ಹೋಗೋದಷ್ಟೇ. ಲೈಫು ಇಷ್ಟೇನೆ. ಇನ್ನೂ ಸ್ವಲ್ಪ ಡಾರ್ಕ್ ಬೇಕಂತ ಅನಿಸ್ತಾ ಇದೆ. ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ಇನ್ನು ಡಾರ್ಕ್ ಆಗುತ್ತೆ ಅಂತ. ನೋಡುವ ಏನಾಗುತ್ತೆ ಅಂತ. ಫಾರ್ ನೌ ದಿಸ್ ಇಸ್ ದ ಅಪ್ಡೇಟ್. ಲುಕ್ಸ್ ವೆರಿ ಸಟಲ್. ಏನೋ ಚೇಂಜಸ್ ಅನಿಸ್ತಾ ಇಲ್ಲ ಬಿಕಾಸ್ ಅದು ಚಾಕ್ಲೇಟ್ ಬ್ರೌನ್ ಮಾಡಿಸಿರೋದ್ರಿಂದ ಮೇ ಬಿ ನೆಕ್ಸ್ಟ್ ಏನಾಗುತ್ತೆ ನೋಡುವ. If we tried it, we can make it. But don't we ever just take some chances and stop your thinking and start your living. Get your shoes. ಫೈನಲಿ ಎಷ್ಟು 8 ಗಂಟೆಗೆ ಮುಗಿಸಿದ್ದೀವಿ. ದೇವ್ರೆ, ದಿಸ್ ಇಸ್ ಹೌ ಮೈ ಹೇರ್ ಲುಕ್ಸ್ ನೌ. 11 to 8 ಇಷ್ಟೊತ್ತು ಮಾಡಿದ್ದೀವಿ. ಸಾಕೈತಿ ನಂಗಂತೂ. ಇನ್ನೊಂದ್ಸಲ ಮಾಡ್ಸ್ಕೊಬಾರ್ದು ಅನ್ಕೋತೀನಿ, ಬಟ್ ಆಗ್ಲೇ ವಾಪಸ್ ಬರ್ಬಿಟ್ಟಿರ್ತೀನಿ ಬ್ಯಾಕ್ ಟು ಫಾರ್ಮ್ ಥರ. ಬಟ್ ನೀವೆಲ್ಲ ಹೇಳಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ನಂಗೆ ಇಷ್ಟ ಆಯಿತು. ಫೈನಲಿ ಮನೆಗೆ ಬಂದಾಯಿತು. ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು. ಆಲ್ಮೋಸ್ಟ್ 11 o'clock ಹೋಗೋದಕ್ಕೆ ಇವಾಗ ಬಂದಿದ್ದೀನಿ. ಹೇಳ್ತಿದ್ದೀನಿ ಅನ್ಕೊಂಬೇಡಿ, ಬಿಕಾಸ್ ನಂಗೆ ಇದರಲ್ಲಿ ಏನು ಮಾತಾಡಬೇಕಂತಲೇ ಗೊತ್ತಾಗಿಲ್ಲ. ಎಲ್ಲನೂ ರೆಕಾರ್ಡ್ ಮಾಡೋಕ್ಕೋದ್ರೆ ಆಲ್ಮೋಸ್ಟ್ 9 hours ಹೆಂಗೆ ರೆಕಾರ್ಡ್ ಮಾಡೋಕ್ಕಾಗುತ್ತೆ ಅಲ್ಲ. ಸೊ ದಿಸ್ ಇಸ್ ದ ಔಟ್ಕಮ್. ನೋಡಿ ಹಿಂಗೆ ಕಾಣಿಸ್ತಿದೆ. ವಾಟ್ ಡು ಯು ಥಿಂಕ್? ನಾನು ಅನ್ಕೊತಿದ್ದೀನಿ ಇನ್ನೊಂದು ಹೇರ್ ವಾಶ್ ಮಾಡಿದ್ಮೇಲೆ ಇನ್ನೂ ಪ್ರಾಪರಾಗಿ ಕಾಣುತ್ತೆ ಅಂತ. ಸೊ ಫಾರ್ ನೌ ಹಿಂಗಿದೆ. ಐ ಆಮ್ ಲೈಕಿಂಗ್ ಇಟ್. ನನಗೆ ಇಷ್ಟ ಆಯಿತು. ಹೋಪ್ಫುಲಿ ನಿಮಗೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ.